ನಮಸ್ಕಾರ. ಇದು ರಾಜಕಾರಣಿಗಳನ್ನ ಕಂಡಂತೆ ನಾನು ಶಶಿಧರ್ ಭಟ್. ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ಹಲವಾರು ರಾಜಕಾರಣಿಗಳನ್ನು ಹತ್ತಿರದಿಂದ ಕಂಡಿದ್ದೇನೆ. ಹಲವರ ಜೊತೆ ಜಗಳ ಆಡಿದ್ದೀನಿ, ಹಲವರು ನನ್ನ ಜೊತೆ ಜಗಳ ಆಡಿದ್ದಾರೆ. ಆದರೆ ಜಗಳ ಆಡುವುದಕ್ಕೂ ಒಂದು ಯೋಗ್ಯತೆ ಬೇಕು ಅಂತ. ಇವತ್ತಿನ ಸಂದರ್ಭದಲ್ಲಿ ರಾಜಕಾರಣಿಗಳ ಬಗ್ಗೆ ಮಾತನಾಡುವುದಕ್ಕೂ ಕೂಡ ಬೇಸರ ಆಗುತ್ತೆ. ಅಂದರೆ ರಾಜಕಾರಣದ ಗುಣಮಟ್ಟ ಇದೆಯಲ್ಲ, ಅದು ನೆಲ ಕಚ್ಚುತ್ತಾ ಇದೆ ಅಂತ. ಒಬ್ಬ ರಾಜಕಾರಣಿ ಹೇಗೆ ಮಾತನಾಡಬೇಕು, ಹೇಗೆ ಮಾತನಾಡಕೂಡದು, ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಿಕೊಡೋದು, ಇದು ಭಾಳ ಮುಖ್ಯವಾದ್ದು. ಅದರಂತೆ ನಾನು ಭಾಳ ಸಂದರ್ಭ ಹೇಳ್ತೀನಿ, ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ ಅವನ ಇಮೇಜ್ ಇದೆಯಲ್ಲ, ಆ ಇಮೇಜನ್ನು ಉಳಿಸಿಕೊಳ್ಳುವುದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಇದೆ. ನಾನು ಈ ಮಾತನ್ನು ಆಡುವುದಕ್ಕೆ ಮುಖ್ಯ ಕಾರಣ ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ. ಅವರು ಪತ್ರಕರ್ತರಾಗಿ ರಾಜಕಾರಣಿಯಾದವರು. ಅವರು ಬೆತ್ತಲೆಯ ಜಗತ್ತಿನ ಮೂಲಕ ಬಂದು ಅವರು ಬೆತ್ತಲಾಗ್ತಾ ಹೋದವರು. ರಾಜಕಾರಣದಲ್ಲಿ ಬೆತ್ತಲಾದರು, ಪತ್ರಿಕೋದ್ಯಮದಲ್ಲಿ ಬೆತ್ತಲಾದರು. ಆದರೆ ಇತ್ತೀಚಿನ ಅವರ ಹೇಳಿಕೆಗಳು ಏನಿವೆ, ಅವರ ಹೇಳಿಕೆಗಳು ಆಘಾತಕಾರಿಯಾದದ್ದು ಅಂತ. ಅವರ ಜೊತೆಗೆ ಇನ್ನೊಬ್ಬರು ಸೇರಿಕೊಂಡ್ರು. ಒಬ್ಬರು BJPಯವರು, ಇನ್ನೊಬ್ಬರು ಕಾಂಗ್ರೆಸ್ನವರು. ಇಬ್ಬರು ಕೂಡ ರಾಜಕಾರಣದ ಗುಣಮಟ್ಟ ಇದೆಯಲ್ಲ, ಅದು ಪಾತಾಳಕ್ಕೆ ಬೀಳುವಂತೆ ಮಾಡಿದರು. ಅದರಲ್ಲಿ ನಾನು ಈಗ ಹೇಳ್ತಾ ಇರೋದು ಪ್ರತಾಪ್ ಸಿಂಹ ಅನ್ನುವ ಮಾಜಿ ಪತ್ರಕರ್ತನು, ಒಂದು ರೀತಿಯ ಮಾಜಿ ರಾಜಕಾರಣಿಯೋ ಆಗಿರೋ ವ್ಯಕ್ತಿಯ ಕುರಿತು. ಸೊ ಪ್ರತಾಪ್ ಸಿಂಹ ಎಂಥ ಪತ್ರಕರ್ತರಾಗಿದ್ದರು ಅನ್ನುವುದನ್ನು ವಿವರಿಸುವುದಕ್ಕೆ ಹೆಚ್ಚಿನ ಶಬ್ದಗಳು ಬೇಕಾಗಿಲ್ಲ. ಅವರು ಬಲಪಂಥೀಯ ಪತ್ರಕರ್ತರು. ಬಲಪಂಥೀಯ ಪತ್ರಕರ್ತರು ಅಂದರೆ ಏನು ಗೊತ್ತಾ? ಅವರು ಇತಿಹಾಸದಲ್ಲಿ ಸದಾ ಬದುಕ್ತಾರೆ, ಇತಿಹಾಸವನ್ನು ತಿರುಚ್ತಾರೆ, ತಮಗೆ ಬೇಕಾದಾಗೆ ಪ್ರೆಸೆಂಟ್ ಮಾಡ್ತಾರೆ. ಇತಿಹಾಸ ಅತ್ಯದ್ಭುತವಾಗಿತ್ತು ಅಂತಾರೆ. ಸೊ ಸದಾ ಅವರು ಬಹುಸಂಖ್ಯಾತರ ಪರವಾಗಿರ್ತಾರೆ, ಅಲ್ಪಸಂಖ್ಯಾತರನ್ನ ಅವರು ಬೇರೆ ರೀತಿ ನೋಡ್ತಾರೆ. ಸೊ ಸಾಮಾಜಿಕ ನ್ಯಾಯ ಅಂತಂದರೆ ಅವರಿಗಾಗಲ್ಲ. ಅವರು ಜಾತಿ ಪದ್ಧತಿಯನ್ನು ಪೋಷಿಸ್ಕೊಂಡು ಬರಬೇಕು ಅಂತಾರೆ. ಶ್ರೇಣೀಕೃತ ಸಮಾಜ ಇದಿಲ್ಲ, ಈ ಸಮಾಜವನ್ನು ಮತ್ತು ಮನುಸ್ಮೃತಿ ಏನಿದೆ ಅದು ಸಂವಿಧಾನದಕ್ಕಿಂತ ಮುಖ್ಯವಾದ್ದು ಅಂತ ಹೇಳ್ತಾರೆ. ಇವರು ಬಲಪಂಥೀಯರು. ಭಾರತದಲ್ಲಿ ಈಗ ಅವರ ಪ್ರಾಬಲ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅವರಲ್ಲಿ ಒಬ್ಬರು ಈ ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹ ಅವರು, ಅವರ ವಿರುದ್ಧ ನಿಂತಿರುವ ಪ್ರದೀಪ್ ಈಶ್ವರ್ ಅವರು, ಅವರಿಬ್ಬರ ಗುರುವು ಒಬ್ಬರೇ. ಒಂದೇ ಯೂನಿವರ್ಸಿಟಿಯಲ್ಲಿ, ಒಂದೇ ವಿಶ್ವವಿದ್ಯಾಲಯದಲ್ಲಿ ಪಳಗಿದವರು. ಒಬ್ಬರೇ ಅವರನ್ನು ಪಳಗಿಸಿ ಹೊರಗೆ ಬಿಟ್ಟವರು. ಬಲಪಂಥೀಯ ಪತ್ರಿಕೋದ್ಯಮ ಏನಿದೆ, ಮನುಷ್ಯ ವಿರೋಧಿಯಾದ ಪತ್ರಿಕೋದ್ಯಮ ಏನಿದೆ, ಅದನ್ನು ನೆಲೆಗೊಳಿಸುವುದರಲ್ಲಿ ಇವರು ಬಹಳ ನಿಸ್ಸೀಮರಾದವರು. ಆ ಯೂನಿವರ್ಸಿಟಿ ಕೂಡ ಅಷ್ಟೇ, ಅದು ಬಲಪಂಥೀಯ ರಾಜಕಾರಣದ ಒಂದು ಯೂನಿವರ್ಸಿಟಿ ಅಂತ. ಅದು ಮಾನವೀಯತೆಯ ವಿರೋಧಿಯಾದ ಒಂದು ವಿಶ್ವವಿದ್ಯಾಲಯ. ಅಲ್ಲಿ ಯಾರ್ಯಾರು ಕಲಿತಾರೆ ಅವರೆಲ್ಲ ಕೂಡ ಜಾತಿ ಕೋಮು ದ್ವೇಷವನ್ನು ಒಳಗಡೆ ಇಟ್ಕೊಂಡು ಬರ್ತಾರೆ. ಪ್ರತಾಪ್ ಸಿಂಹ ಕೂಡ ಹಾಗೇನೆ. ಅವರ ಬೆತ್ತಲೆ ಜಗತ್ತು ಏನಿದೆ, ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಪತ್ರಿಕೆಯಲ್ಲಿ ನಾನು ಕುತೂಹಲದಿಂದ ಓದಿದವನು. ಕುತೂಹಲದಿಂದ ಓದ್ತಾ ನಾನು ಅವ್ರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾನು ಯತ್ನ ಮಾಡತೊಡಗಿದ್ದು. ಆಗ ಓಕೆ, ಅವರು ಆಗ ಬಲಪಂಥೀಯ ಪತ್ರಕರ್ತರಾದರೂ ಎಸ್ ಅಂತ ಒಪ್ಪಿಕೊಡ್ಬೋದಾಗಿತ್ತು, ಜಗಳ ಆಡ್ಬೋದಾಗಿತ್ತು. ಅವರು ಬೇಕಾದಾಗ ಜಗಳ ಆಡ್ತಾರೆ, ಬೇಡದಿದ್ದರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ನನಗೂ ಅಂತಹ ಒಂದು ಅನುಭವ ಆಗಿದೆ. ನಾನು ದಟ್ ಚುನಾವಣಾ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಗಾಗಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ಪಬ್ಲಿಕ್ ಟಿವಿ ಮುಖ್ಯಸ್ಥರು ರಂಗನಾಥ್ನವರು ನನ್ನ ಹತ್ರ ಮಾಡಿಕೊಡಿ ಅಂತಾದರೂ ನಾನು ಮೈಸೂರಿಗೆ ಹೋಗಿದ್ದೆ. ಅದು ಒಂದು ರೀತಿಯ ನಾನು ಮೊದಲು ಮಾಡ್ತಾಯಿದ್ದ ಅಖಾಡ ಅಂಥದ್ದೇ ಕಾರ್ಯಕ್ರಮ. ಅಖಾಡ ಅಂತಾರೆ, ಅದು ಆ ಕಾನ್ಸೆಪ್ಟನ್ನು ನಾನು ಮೊದಲು ಪ್ರಾರಂಭ ಮಾಡಿದ್ದು ಅದನ್ನ GTVಗಾಗಿ. ಅಖಾಡ ಅಂತ ಅಂದರೆ ಅಲ್ಲಿ ದಟ್ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು 3-4 ಜನ ಇರ್ತಾರೆ, ಇನ್ವೈಟೆಡ್ ಆಡಿಯನ್ಸ್ ಇರ್ತಾರೆ. ಅವ್ರ ಜೊತೆ ಸಂವಾದ, ಸಮಾಲೋಚನೆ, ಜಗಳ ಎಲ್ಲ ನಡೀತಾ ಇರುತ್ತೆ. ಸೊ ಇಲೆಕ್ಷನ್ ಟೈಮ್ನಲ್ಲಿ ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಹಮ್ಮಿಕೊಂಡಾಗಿತ್ತು. ನಾನು ಆ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿತ್ತು. ಸೊ ಆವಾಗ BJPಯಿಂದ ಬಂದವರು ಪ್ರತಾಪ್ ಸಿಂಹ. ಸೊ ಅವರು ಬಂದವರು ಒಂದಿಷ್ಟು ಹೊತ್ತು ನನ್ನ ಕಾರ್ಯಕ್ರಮದಲ್ಲಿದ್ದರು. ನಂತರ ಅವರಿಗೆ ಉತ್ತರ ಕೊಡೋದಕ್ಕಾಗಿಲ್ಲ, ಅವರು ಕಾರ್ಯಕ್ರಮದ ನಿರ್ಗಮಿಸಿಬಿಟ್ರು, ಕೊನೆವರೆಗೆ ಇರಲೇ ಇಲ್ಲ. ಸೊ ನಾನು ಪ್ರತಾಪ್ ಸಿಂಹ ನೋಡಿದ್ದು ಆವಾಗ ಅಂತ ಅನಿಸುತ್ತೆ. ಅದು ಆದಮೇಲೆ ನಾನು ಯಾವತ್ತೂ ಭೇಟಿ ಮಾಡಿಲ್ಲ. ನನಗೆ ಆದರೂ ಒಂದು ಕುತೂಹಲ ಇದ್ದಿದ್ದೇನು ಗೊತ್ತಾ, ಒಬ್ಬ ಪತ್ರಿಕೋದ್ಯಮಿ, ನೀವು ರಾಜಕಾರಣಿ ಆದರೆ ರಾಜಕಾರಣದ ಗೌರವ ಇದೆಯಲ್ಲ, ಅದು ಮೇಲ್ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಮದವನು. ಯಾಕಂದರೆ ಒಬ್ಬ ಪತ್ರಕರ್ತನಿಗೆ ಒಂದು ಚಿಕಿತ್ಸಕ ಬುದ್ಧಿ ಅನ್ನೋದಿರಬೇಕಾಗುತ್ತೆ ಅಂತ. ಎಲ್ಲವನ್ನು ಚಿಕಿತ್ಸಕ ಬುದ್ಧಿಯಿಂದ ನೋಡಬೇಕಾದ್ದು. ಮತ್ತು
ಪ್ರಶ್ನಿಸುವ ಗುಣ ಇರುತ್ತಲ್ಲ, ಅದು ಪತ್ರಿಕೋದ್ಯಮನಿಗೆ ಬಂದಿರುತ್ತೆ. ಪತ್ರಿಕೋದ್ಯಮಗಳನ್ನು ನಾವು ಪ್ರಶ್ನಿಸ್ತಾನೆ ಇರ್ತೀವಿ. ಅದನ್ನು ನಮಗೆ ಪತ್ರಿಕೋದ್ಯಮದ ಪಾಠ ಮಾಡಿದವರು ಕಲಿಸ್ಕೊಟ್ಟದ್ದು ಅಂತ. ಅದ್ರ ಬಗ್ಗೆ ಮೊದಲು ಹೇಳಿದವರು ಗಾಂಧೀಜಿ. ಏನು, ನೀವು ಪ್ರಶ್ನಿಸ್ತಾ ಹೋಗಬೇಕು ಅಂತ. ಪ್ರಶ್ನಿಸೋದೇನಿದೆ ಅದು ಸತ್ಯದೆಡೆಗಿನ ಪಯಣ ಅಂತ. ಸೊ ಟ್ರುತ್ ಈಸ್ ಅಲ್ಟಿಮೇಟ್ ಅಲ್ವಾ? ಟ್ರುತ್, ಸತ್ಯಕ್ಕಾಗಿ ನಾವು ಪ್ರಶ್ನಿಸ್ತಾ ಹೋಗಬೇಕು. ಹಾಗೆ ಅದರಿಂದ ಪತ್ರಿಕೋದ್ಯಮಗಳ ಪ್ರಶ್ನಿಸ್ತಾ ಹೋಗಬೇಕು ಅಂತ ನಂಬಿದವನು ನಾನು. ಒಬ್ಬ ರಾಜಕಾರಣಿ ಆದವನು ಏನಿದ್ದಾನೆ, ಅವನು ಪತ್ರಕರ್ತನ ಆಗಲಿ ಬಿಡಲ ಬೇರೆ ಪ್ರಶ್ನೆ. ಆದರೆ ಒಬ್ಬ ಪತ್ರಕರ್ತನಾದವನು ರಾಜಕಾರಣಿ ಆದರೆ ರಾಜಕಾರಣಕ್ಕೆ ಒಂದು ಚಿಕಿತ್ಸಕ ಮನಸ್ಥಿತಿ ಬರುತ್ತೆ ಅಂತ ನಂಬಿದ್ದೆ ನಾನು. ಆದರೆ ಅದಾಗಲೇ ಇಲ್ಲ. ಸೊ ಯಾವಾಗ ಪ್ರತಾಪ್ ಸಿಂಹ ರಾಜಕಾರಣಕ್ಕೆ ಹೋದರೂ ಅವರ ಒಳಗೆ ಇರಬಹುದಾದ ಪತ್ರಕರ್ತನ ಮನಸ್ಥಿತಿ ಇದೆಯಲ್ಲ, ಒಂದು ಸ್ವಲ್ಪನಾದರೂ ಅದು ಮಾಯ ಆಗ್ತಾ ಅವರು ಅಪ್ಪಟ ರಾಜಕಾರಣಿಯಾದರು. ಎಲ್ಲಿವರೆಗೆ ಅಂದರೆ ಕೋಮುದ್ವೇಷವೇ ಅವರ ವ್ಯಕ್ತಿತ್ವದ ಭಾಗ ಆಗೋಯಿತು. ಮೈಸೂರಿನಲ್ಲಿ ಗುಂಬಜ್ಗಳನ್ನು ನೋಡಿ ತಲೆ ಕೆಡಿಸ್ಕೊಂಡ್ಬಿಟ್ರು. ಬಸ್ ಸ್ಟಾಪ್ ಗುಂಬಜ್ ಟೈಪ್ ಇದೆ, ಗುಂಬಜ್ ಮುಸ್ಲಿಮ್ದು, ಆ ಗುಂಬಜ್ಗಳನ್ನ ಹೊಡೆದಾಕಬೇಕು ಅಂತಂದರು. ಸೊ ಆವಾಗ ಅನಿಸಿದ್ದು ಇವರು ಹಾಗಿದ್ರೆ ಮೈಸೂರು ಅರಮನೆಯನ್ನು ಹೊಡೆದಾಕ್ತಾರೆ, ಗುಂಬಜ್ಜಿದೆ, ಯೂನಿವರ್ಸಿಟಿ ಗುಂಬಜ್ಜಿದೆ, ಎಲ್ಲ ಕಡೆ ಗುಂಬಜ್ಜಿದೆ, ಗುಂಬಜ್ ಇರೋದೆಲ್ಲ ಹೊಡೆದಾಕ್ತಾರೆ ಅಂತ. ನಾನು ಬೆಂಗಳೂರಿನಲ್ಲಿ ಹೋಗ್ಬೇಕಾದ್ರೆ ಅಲ್ಲಲ್ಲಿ ಗುಂಬಜ್ಗಳು ಕಂಡ ತಕ್ಷಣ ಅಯ್ಯೋ ಇದು ಪ್ರತಾಪ್ ಸಿಂಹನ ಕಣ್ಣಿಗೆ ಬಿದ್ದರೆ ಏನಪ್ಪ ಈ ಗುಂಬಜ್ಜೆ ಹೊಡೆದಾಕ್ತಾರೆ ಇವರು ಅಂತ. ಆ ರೀತಿ ಯು ಸಿ ದಟ್ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರು. ಅಲ್ಪಸಂಖ್ಯಾತರ ಬಗ್ಗೆ ದ್ವೇಷ, ಅಲ್ಪಸಂಖ್ಯಾತರ ಪಂಚರ್ ಹಾಕೋರು ಅವರ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ. ಆದ್ದರಿಂದ ಅವರಲ್ಲಿ ಪತ್ರಿಕೋದ್ಯಮಿ ಉಳಿಲೇ ಇಲ್ಲ. ಓಕೆ ಫೈನ್, ನೋ ಇಶ್ಯೂ. ಅವರು ಎಂದೂ ಕೂಡ ನೈಜ ಪತ್ರಿಕೋದ್ಯಮಿ ಆಗಿರಲಿಲ್ಲ, ಅವರು ಪ್ರಚಾರಕರ್ತರಾಗಿದ್ದರು, RSSನ ಪ್ರಚಾರಕರ್ತರು. ಓಕೆ, ನೋ ಇಶ್ಯೂ ಅಬೌಟ್ ದ್ಯಾಟ್, ಅದು ಆಗಲಿ ಅವರು. ಆದರೆ ರಾಜಕಾರಣಕ್ಕೆ ಬಂದ ಮೇಲಾದರೂ ನಿಜ ರಾಜಕಾರಣಿ ಆಗ್ತಾರ ಅನ್ನೋ ಒಂದು ನಿರೀಕ್ಷೆ ನನ್ನದಿತ್ತು. ಅವರದು ಆಗಿಲ್ಲ. ಇದಕ್ಕೆ ಕಾರಣ ಮೊನ್ನೆ ಅವರು ಪ್ರದೀಪ್ ಈಶ್ವರ್ ಜೊತೆ ನಡೆಸಿದಂಥ ಜಗಳ. ಆ ಜಗಳದಲ್ಲಿ ಅಮ್ಮನನ್ನು ಎಳೆದ್ಬಿಟ್ರು, ಅಪ್ಪನನ್ನು ಎಳೆದ್ಬಿಟ್ರು. ನನ್ನಪ್ಪ ಅಲ್ಲೆಲ್ಲೂ ಪ್ರದೀಪ್ ಈಶ್ವರ್ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಪ್ರದೀಪ್ ಈಶ್ವರ್ ಅವರು ಇನ್ನೂ ಸುಂದರವಾಗಿರ್ತಾರೆ ಅಂತ ಹೇಳುವ ಮೂಲಕ ಎಲ್ಲ ತಾಯಂದಿರಿಗೂ ಅವರು ಅವಮಾನವನ್ನು ಮಾಡಿದ್ರು. ಎಲ್ಲ ತಾಯಂದಿರಿಗೂ. ಈ ಪ್ರದೀಪ್ ಈಶ್ವರ್ ಅವರ ತಾಯಿ ಆಗಲಿ, ಪ್ರತಾಪ್ ಸಿಂಹ ಅವ್ರ ತಾಯಿ ಆಗಲಿ, ನಮ್ಮ ತಾಯಿ ಆಗಲಿ, ತಾಯಿನೇ. ತಾಯಿ ನಡುವೆ ವ್ಯತ್ಯಾಸ ಇಲ್ಲ. ಮತ್ತು ನಿಮ್ಮ ಕ್ಷುಲ್ಲಕ ನಾಚಿಕೆಗೇಡಿನ ರಾಜಕಾರಣಕ್ಕೆ ತಾಯಂದಿರನ್ನ ಎಳೆಯುವ ಹಂತಕ್ಕೆ ಹೋದರೆ ನೀವು. ಅದ್ರ ಜೊತೆಗೆ ನನ್ನಪ್ಪ ಅಲ್ಲಿ ಹೋದರೆ ನೀವೇನೋ ಹಾಗೆ ಹುಟ್ಟುತ್ತಿದ್ರಿ ಅನ್ನುವ ಮೂಲಕ ಯಾರ ತಾಯಂದಿರಿಗೆ ಮಾಡೋ ಅವಮಾನ ಅಲ್ವ ಇದು? ಇಂಥ ಹಂತಕ್ಕೆ ಈ ಮನುಷ್ಯ ಕ್ಷುದ್ರ ದೇವಿ ಇಳಿತಾನೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಅದು ನನಗೆ ಆಘಾತವನ್ನು ಉಂಟು ಮಾಡಿದ್ದು. ಕಳೆದ 2 ದಿನಗಳಿಂದ ನಾನು ಇದ್ರ ಬಗ್ಗೆ ಮಾತನಾಡಬೇಕು ಅಂದರೂ ಕೂಡ 2-3 ದಿನದಿಂದ ನನಗೊಂದು ರೀತಿ ಶಾಕ್ ಆಗಿತ್ತು ಅಂತ. ಯಾಕೆಂದರೆ ಇವತ್ತಿನ ರಾಜಕಾರಣವನ್ನು ಯಾವ ಹಂತಕ್ಕೆ ಇವರು ತಂದರು ನೋಡಿ, ಎಷ್ಟು ಪಾತಾಳಕ್ಕೆ ಕುಸಿಯುವಂತೆ ಬಂತು ಮಾಡಿದ್ರು ನೋಡಿ. ಇದು ರಾಜಕಾರಣದಲ್ಲಿ ಒಂದು ಬೌದ್ಧಿಕ ಜಗಳ ಇರಬೇಕು ಕಣ್ರಿ, ಇರಬೇಕದು. ಐ ಅಗ್ರಿ ಫಾರ್ ದ್ಯಾಟ್. ಜಗಳ ಆಡಬೇಕು, ಆದರೆ ಜಗಳ ಈ ಹಂತಕ್ಕೆ ಹೋಗಕೂಡದು ಅಂತ. ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ರಾಜಕಾರಣವನ್ನು ಈ ಹಂತಕ್ಕೆ ತಂದರು. ಅಲ್ಲಿರುವ ಗೌರವವನ್ನು ನಾಶಪಡಿಸಿದರು. ಪಾಲಿಟಿಕ್ಸ್ ಇದೆ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ಸ್ ಅಂತಾರೆ ನೋಡಿ. ಇವರು ನಿಜವಾದ ಸ್ಕೌಂಡ್ರಲ್ಸ್ಗಳು ಅನ್ನೋದನ್ನು ತೋರಿಸಿಕೊಟ್ರು. ಆ್ಯಕ್ಚುಲಿ ಇವರ ವಿರುದ್ಧ ಅವರ ಪಕ್ಷಗಳು ಏನಿವೆ ಅವಾದರೂ ಕ್ರಮ ಕೈಗೊಳ್ಳಬೇಕಾಗಿತ್ತು. ಸೊ BJP ಹೇಳಬೇಕಾಗಿತ್ತು ಮೌಲ್ಯದ ಬಗ್ಗೆ, ನಾಗರಿಕತೆ ಬಗ್ಗೆ, ಸಂಸ್ಕೃತಿ ಬಗ್ಗೆ ಉದ್ದುದ್ದ ಪುಂಖಾನುಪುಂಖವಾಗಿ ಭಾಷಣ ಹೊಡೆಯುವ ಪಕ್ಷ ಇದೆಯಲ್ಲ, ಇದು ಸಂಸ್ಕೃತಿನ, ಭಾರತೀಯ ಸಂಸ್ಕೃತಿ ಇದನ್ನೇ ಕಲಿಸುತ್ತಾ? ಅಮ್ಮಂದಿರನ್ನು ಟಾರ್ಗೆಟ್ ಮಾಡುವಂಥದ್ದು ವಿಶ್ವದ ಯಾವ ಸಂಸ್ಕೃತಿಯೂ ಕೂಡ ಇದನ್ನು ಕಳಿಸೋಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿಯನ್ನು ಇವರು ನಿರ್ಮಿಸಿದ್ದಿದೆಯಲ್ಲ, ಅದು ದುರ್ದೈವದ ನೋವಿನ ಮಾತು. ರಾಜಕೀಯ ಪಕ್ಷಗಳು ಇಬ್ಬರ ಮೇಲೂ ಕೈಗೊಳ್ಳಿ. ಪ್ರದೀಪ್ ಈಶ್ವರ್ ಮೇಲೆ ಕಾಂಗ್ರೆಸ್ ಕ್ರಮ ಕೈಗೊಳ್ಳಿ. ಹಾಗೆಯೇ BJP ಈ ಪ್ರತಾಪ ಸಿಂಹ, ಬೆತ್ತಲೆಯ ಜಗತ್ತಿನ ಪ್ರತಾಪ ಸಿಂಹ ಇದ್ದಾರಲ್ಲ, ಅವರು ದಿನದಿಂದ ದಿನಕ್ಕೆ ಬೆತ್ತಲೆ ಆಗ್ತಾಯಿದ್ದಾರೆ. ಅವರ ಕುರೂಪ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಈ ಮನುಷ್ಯ ಈ ಥರ ಯಾವುದೂ ಸರಿಯಿಲ್ಲ ಕಾಣುತ್ತೆ, ಏನೂ ಸರಿಯಿಲ್ಲ. ಬುದ್ಧಿ ಸರಿ ಇದ್ದಂತೆ ಅನಿಸಲ್ಲ, ಅದರ ಜೊತೆ ನಡವಳಿಕೆ ಸರಿ ಇದ್ದಂತೆ ಕಾಣಲ್ಲ. ಒಂದು ಕ್ಷುದ್ರ ಜೀವಿ ಅಂತ. ಸೊ ಇವರ ವಿರುದ್ಧ BJP ಕ್ರಮ ಕೈಗೊಳ್ಳಬೇಕಾಗಿತ್ತು. ಅದರ ಜೊತೆಗೆ ಇವರು ಗುರುಗಳಿದಾರಲ್ಲ, ಅವರು ಯಾರು ಬುದ್ಧಿ ಹೇಳ್ಬೋದು.
ಇಬ್ಬರಿಗೂ ಕೂಡ ಅದನ್ನು ಹೇಳಿಕೆ ಕೊಟ್ಟರಂತೆ ನೋಡಿದೆ. ಇಂಥ ಅವ್ರ ಗುರುಗಳಿಗೂ ನಾಚಿಕೆ ಇದು. ಇಂತಹ ಜನರನ್ನ ಸೃಷ್ಟಿ ಮಾಡಿದೆ, ಅಥವಾ ಒಳಗಡೆ ಸಂತೋಷ ಪಡ್ತಾರೋ ನನಗೆ ಗೊತ್ತಿಲ್ಲ. ಇಂಥ ಜನರನ್ನ ಸೃಷ್ಟಿ ಮಾಡಿ ಸಮಾಜದ ಒಳಗಡೆ ಬಿಡೋದಿದೆಯಲ್ಲ, ಇದಕ್ಕಿಂತ ದುರಂತ ಬೇರೆ ಇಲ್ಲ. ಯಾರಾದರೂ ಹಿರಿಯರು ಕರೆದು ಈ ಪ್ರತಾಪ ಸಿಂಹನಿಗೆ ಬುದ್ಧಿ ಹೇಳಬೇಕು. ನಿನ್ನ ಬತ್ತಲೆ ಜಗತ್ತಿದೆಯಲ್ಲ, ಇಷ್ಟು ಕುರೂಪವಾದದ್ದು ಮರೆಯ, ನೀನು ಎಲ್ಲವನ್ನ ಕುರೂಪಗೊಳಿಸ್ಬಿಟ್ಟೆ. ಪತ್ರಿಕೋದ್ಯಮವನ್ನು ಕುರೂಪಗೊಳಿಸಿ ನೀನು ಬಂದಿದ್ದು ರಾಜಕಾರಣಕ್ಕೆ. ರಾಜಕಾರಣವನ್ನು ನೀನು ಬಿಡಲಿಲ್ಲ, ರಾಜಕಾರಣವನ್ನು ಇನ್ನೊಂದು ಹಂತಕ್ಕೆ ಕುಸಿಯುವಂತೆ ಮಾಡಿದೆ ಅಂತ ಯಾರಾದರೂ ಹೇಳೋರು ಬೇಕಿತ್ತು. ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಹೇಳಲೇಬೇಕಾದೆ. ಇದೊಂದು ದುರ್ದೈವದ, ನೋವಿನ, ಬೇಸರದ ಸಂಗತಿ. ಈ ಮನುಷ್ಯ ಇಷ್ಟು ಕೆಳ ಹಂತಕ್ಕೆ ಇಳಿಯಬಾರ್ದಾಗಿತ್ತು ಅಂತ. ಇದು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ. ಇನ್ನೊಂದು ವ್ಯಕ್ತಿಯ ಕುರಿತು ಮಾತನಾಡ್ತೀನಿ. ಇವತ್ತು ನಾನು ವ್ಯಕ್ತಿಗಿಂತ ಹೆಚ್ಚಾಗಿ ಇವತ್ತಿನ ರಾಜಕಾರಣದ ದುರಂತದ ಬಗ್ಗೆ ಮಾತನಾಡಿದ್ದೀನಿ. ನನಗೆ ನೋವಾಗಿದೆ. ಯಾಕೆಂದರೆ ನಾನು ಒಬ್ಬ ಪತ್ರಿಕೋದ್ಯಮಿ ಆದವನು, ಇನ್ನೊಬ್ಬ ಪತ್ರಿಕೋದ್ಯಮಿ ರಾಜಕಾರಣಕ್ಕೆ ಇಳಿದು ಇಷ್ಟು ಪಾತಾಳಕ್ಕೆ ಕುಸಿಯೋದಿದೆಯಲ್ಲ, ಅದು ದುಃಖವನ್ನು ಕೊಡುತ್ತೆ ಕಣ್ರಿ. ಏನೇ ಇರಲಿ, ಆತ ಬಲಪಂಥೀಯನಾಗಿರ್ಬೋದು, ನೋ ಇಶ್ಯೂ, ನಾನಂತೂ ಬಲಪಂಥೀಯ ಅಲ್ಲ. ಆದರೆ ಆತನ ಮಟ್ಟ ಇದೆಯಲ್ಲ, ಅದು ಈ ಹಂತಕ್ಕೆ ಹೋದ್ದು ಬಹುದೊಡ್ಡ ದುರ್ದೈವ. ಇನ್ನಾದರೂ ಕೂಡ ಈ ಪ್ರತಾಪ ಸಿಂಹನಿಗೆ ಅವನು ನಂಬುವ ದೇವರಿದ್ದರೆ, ನನಗೆ ಗೊತ್ತಿಲ್ಲ, ದೇವ್ರ ವಿಚಾರದಲ್ಲಿ ನಾನು ಮಾತಾಡಲ್ಲ, ನನಗೆ ಗೊತ್ತಿಲ್ಲ ದೇವರು ಇದಾನೆ ಇಲ್ಲ ಗೊತ್ತಿಲ್ಲ. ನನಗೆ ದೇವ್ರ ವಿಚಾರದಲ್ಲಿ ಬುದ್ಧ ಹೊಂದಿದ ಮೌನ ಇದೆ, ಅದು ಭಾಳ ಇಷ್ಟ. ನಾನು ದೇವ್ರ ವಿಚಾರ ನನಗೆ ಗೊತ್ತಿಲ್ಲ, ಮೌನವಾಗಿರ್ತೀನಿ ಬುದ್ಧನಂತೆ. ಆದರೆ ಇವರು ದೇವರನ್ನು ನಂಬುವವರು, ಇವರು ನಂಬುವ ದೇವರಿದಾರಲ್ಲ, ಅವರಾರು ಇವರಿಗೆ ಬುದ್ಧಿ ಹೇಳಲಿ, ಬುದ್ಧಿ ಕೊಡಲಿ. ಇವರು ಸಜ್ಜನರಾಗಲಿ. ತಾಯಿಯ ಬಗ್ಗೆ ಕೀಳಾಗಿ ಮಾತನಾಡುವ ಇವರ ನಾಲಿಗೆ ಇದೆಯಲ್ಲ, ಇನ್ನಷ್ಟು ನಾಶ ಆಗದೇ ಇರಲಿ, ಜಗತ್ತನ್ನು ನಾಶಪಡಿಸದೇ ಇರಲಿ. ಆ ದೇವರು ಇದ್ದರೆ ಇವರಿಗೆ ಆ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತೀನಿ. ಇನ್ನೊಬ್ಬ ವ್ಯಕ್ತಿ ಕುರಿತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.